ಹಾಸನದಲ್ಲಿ ನಡೆದಿರುವಂತಹ ಒಂದು ಘಟನೆ ಇಡೀ ರಾಜ್ಯವೇ ಒಂದು ಕಡೆ ಬೆಚ್ಚಿ ಬೀಳಿಸಿರುವಂತಹ ಘಟನೆ ಅಂತಾನೆ ಹೇಳ್ಬೋದು. ಮ್ಯಾರೇಜ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಸನ ಜಿಲ್ಲೆಯಲ್ಲಿ ನಡೆದಿರುವಂಥದ್ದು. ಆ ಕನಸುಗಳಿಗೆ ನಿನ್ನೆ ನೀರು ಉಯ್ಯುವಂತ ಕೆಲಸ ಮಗಳು ಮಾಡಿರುವಂಥದ್ದು. ಹುಡುಗಿನ ನೋಡ್ಕೊಂಡು ಮದುವೆ ಮಾಡ್ಕೊಳ್ಳೋ ಮರೆತು ಬಿಡೋ. ಈ ಅಮಾಯಕ ವರ ಏನ್ ಮಾಡ್ಬೇಕೀಗ? ಊರಲ್ಲಿ ಮರ್ಯಾದೆ ಹೋಯ್ತು. ಮರೆತು ಬಿಡು ಮರೆತು ಬಿಡು. ಮದುವೆ ಟೈಮಲ್ಲಿ ತಾಳಿ ಕಟ್ಟೋ ಟೈಮಲ್ಲಿ ನನಗೆ ಬೇಡ, ನಾನು ಪ್ರೀತಿಸಿದ ಹುಡುಗನ ಜೊತೆ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟಿದ್ದಾಳೆ ಅಂತ. ಮೋಸ ಮಾಡಿ ಹೋತಲ್ಲೋ ನನ್ನಾಗಿನಿ. ಈ ಗಂಡಿಗೆ ಅನ್ಯಾಯ ಆದಂತ ಸಂದರ್ಭದಲ್ಲಿ ಯಾರು ಕೂಡ ಬರೋದಿಲ್ಲ ಇಲ್ಲಿ. ಹಚ್ಚಕೊಂಡ ಹುಡುಗಿದ ಮದುವೆಯಾದರ ಚುಚ್ಚಿದಂಗ ಆಗತೈತಿ. ಹಾಯ್, ಹಲೋ, ನಮಸ್ಕಾರ. ಸ್ಪೀಡ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಹಾಸನದಲ್ಲಿ ನಡೆದಿರುವಂತಹ ಒಂದು ಘಟನೆ ಇಡೀ ರಾಜ್ಯವೇ ಒಂದು ಕಡೆ ಬೆಚ್ಚಿ ಬೀಳಿಸಿರುವಂತಹ ಘಟನೆ ಅಂತಾನೆ ಹೇಳ್ಬೋದು. ಅಂತಂದ್ರೆ ಬಹುಶಃ ಎಲ್ರಿಗೂ ಕೂಡ ಗೊತ್ತಿರುವಂತಾನೆ ಸುದ್ದಿ ಇದು. ಮ್ಯಾರೇಜ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಸನ ಜಿಲ್ಲೆಯಲ್ಲಿ ನಡೆದಿರುವಂಥದ್ದು. ಆದಿ ಚುಂಚನಗಿರಿಯ ಕಲ್ಯಾಣ ಮಂಟಪದಲ್ಲಿ ಮದುವೆ ಸಡಗರ ಸಂಭ್ರಮ. ಎರಡೂ ಕುಟುಂಬಗಳು ಅಂತಂದರೆ ಮದುವೆ ಅಂತಂದರೆ ಕೇವಲ ಇದು ಎರಡು ಜೀವಗಳ ಮಿಲನ ಅಲ್ಲ, ಇದು ಎರಡು ಕುಟುಂಬಗಳ ಹೃದಯದ ಮಿಲನ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಸಂಬಂಧಿಕರು, ಅವರು ಇವರು ಎಲ್ಲರೂ ಕೂಡ ತುಂಬ ಖುಷಿಯಾಗಿರ್ತಾರೆ. ಎಲ್ಲರೂ ಕೂಡ ಯಾವ ರೀತಿ ಅಂತಂದರೆ ಒಂದು ಸಡಗರ ಸಂಭ್ರಮ ತುಂಬಿಬಿಟ್ಟಿರುತ್ತೆ. ಅಯ್ಯೋ, ಹಿಂಗಾದರೂ ನನ್ನ ಮಗಳು ಮದುವೆ ಆಯ್ತಲ್ಲಪ್ಪ, ನನ್ನ ಮಗನ ಮದುವೆ ಆಯ್ತಲ್ಲ, ಅದೆಷ್ಟೋ ಕನಸುಗಳನ್ನು ಕಂಡಿರ್ತಾರೆ ತಂದೆ ತಾಯಿ. ಆ ಕನಸುಗಳಿಗೆ ನಿನ್ನೆ ನೀರು ಉಯ್ಯುವಂಥ ಕೆಲಸ ಮಗಳು ಮಾಡಿರುವಂಥದ್ದು. ಪ್ರೀತಿ ಮಾಡಿದ್ದಾರೆ, ಆಯಿತು, ಅವರವರ ಪರ್ಸ್ನಲ್ಲು ಅನ್ನುವಂಥ ವಿಚಾರವೂ ಕೂಡ ಬಂದಂಥ ಸಂದರ್ಭದಲ್ಲಿ ನೋಡಿ ಎಷ್ಟು ಖುಷಿಯಾಗಿತ್ತು ರೀ ಎರಡೂ ಕುಟುಂಬ. ಇನ್ನೇನು ಜಸ್ಟ್ ತಾಳಿ ಕಟ್ಟಬೇಕಷ್ಟೆ. ತಾಳಿ ಕಟ್ಟಬೇಕು ಅನ್ನೋಷ್ಟರಲ್ಲೇ ನನಗೆ ಮದುವೆ ಬೇಡ, ನಾನು ಪ್ರೀತಿಸಿದಂಥ ಹುಡುಗನನ್ನೇ ಮದುವೆ ಆಗಬೇಕು ಅಂತ ಹಠ ಹಿಡಿದ್ಬಿಡ್ತಾಳೆ. ಆ ಕುಟುಂಬದವರು, ಆ ಹೆಣ್ಣಿನ ಕಡೆಯವರು, ತಾಯಿ ತಂದೆ ಎಲ್ಲರೂ ಕೂಡ ಕಿವಿಯಲ್ಲಿ ಹೇಳ್ತಾರೆ, ಹೀಗೆಲ್ಲ ಮಾಡೋಕ್ಕೆ ಹೋಗಬೇಡ, ಸರಿಯಲ್ಲ, ಇದು ಒಳ್ಳೇದಲ್ಲ, ಮದುವೆ ಈಗ ಏನು ಇನ್ನೇನು ತಾಳಿ ಕಟ್ಟಬೇಕು, ಇಂಥ ಟೈಮಲ್ಲಿ ನೀನು ಹೀಗೆ ಮಾಡ್ತಾ ಇದೆಯಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಆವಾಗ ಗಂಡಿನ ಕಡೆಯವರು ಕೂಡ ಯಾಕೆ ಈ ಹುಡುಗಿ ಹಿಂಗೆ ಮಾಡ್ತಾ ಇದ್ದಾಳೆ, ಏನಾಯಿತು ಅನ್ನೋಷ್ಟರಲ್ಲೇ ತಾಳಿ ಕಟ್ಟಬೇಕಾ ಬೇಡವಾ ಅಂತ ಹುಡುಗನೂ ಕೂಡ ಒಂದು ಸಾರಿ ಪರ್ಮಿಷನ್ ಕೇಳ್ತಾನೆ. ಏನಾಯಿತು ಬೇಡ ಅಂತಂದು ಎರಡು ಸರಿ ತಲೆಯನ್ನು ಅಳ್ಳಾಡಿಸ್ತಾಳೆ. ನೋಡಿ, ಅವಾಗ ಅನಿಸುತ್ತೆ ಎಲ್ಲರೂ ಕೂಡ. ಅದಾದ ನಂತರ ಸಾಯಂಕಾಲ ಸಂಜೆ ಗಣಪತಿ ದೇವಸ್ಥಾನದಲ್ಲಿ ತನ್ನ ಪ್ರಿಯಕರನ ಜೊತೆ ಮದುವೆ ಆಯಿತು, ಓಕೆ, ಆ ಹುಡುಗಂದು ಮದುವೆ ಆಯಿತು, ಅವರವರು ಚೆನ್ನಾಗಿರಲಿ, ಸುಖವಾಗಿ ಸಂಸಾರ ಮಾಡಲಿ, ಪ್ರೀತಿಸಿದಂಥ ಹುಡುಗನ ಜೊತೆನೇ ಚೆನ್ನಾಗಿರಲಿ. ಆದರೆ ಈ ಅಮಾಯಕ ವರ ಏನು ಮಾಡಬೇಕೀಗ? ಊರಲ್ಲಿ ಮರ್ಯಾದೆ ಹೋಯಿತು. ನೋಡಿ, ಅದೆಷ್ಟೋ ಕುಟುಂಬಸ್ಥರ ಜೊತೆ ಅದೇನೇನೋ ಆಸೆಗಳನ್ನು ಇಟ್ಕೊಂಡು ಎಲ್ಲವೂ ಕೂಡ ಮದುವೆ ಆಗ್ತಾ ಇದ್ದಾನೆ ಅಂತ ಇಡೀ ಊರಿಗೆ ಡಂಗೂರ ಸಾರಿ, ಇಡೀ ಎಲ್ಲೆಲ್ಲ ಕಡೆ ಹೋಗ್ಬಿಟ್ಟು ಮದುವೆ ಕಾರ್ಡನ್ನು ಕೊಟ್ಟು ಬಂದಿರ್ತಾನೆ. ಮದುವೆ ಮುರಿದೋಗ್ಬಿಡ್ತಾ. ಅರೆ ಏನಾಯಿತು ಅಪ್ಪ, ಭಾವಿ ಪತ್ನಿ ಮದುವೆ ಟೈಮಲ್ಲಿ ತಾಳಿ ಕಟ್ಟೋ ಟೈಮಲ್ಲಿ ನನಗೆ ಬೇಡ, ನಾನು ಪ್ರೀತಿಸಿದ ಹುಡುಗನ ಜೊತೆ ಮದುವೆ ಆಗ್ತೀನಿ ಅಂತ ಹೇಳಿಬಿಟ್ಟಿದ್ದಾಳೆ ಅಂತ. ಈ ಊರಲ್ಲಿ 4 ಜನ ಕಟ್ಟೆ ಮೇಲೆ ಕೂತ್ಕೊಂಡಿರ್ತಾರೆ, ಮಾತಾಡುವಂಥ ಸಂದರ್ಭದಲ್ಲಿ ನೋಡ್ತಾರೆ. ಹೋಗೋ ಬರೋ ಟೈಮಲ್ಲೂ ಕೂಡ ಈ ವರನಿಗೆ ಹೇಳ್ತಿರ್ತಾರೆ, ಇವನು ಹೆಣ್ತಿನೇ ಕಣೋ, ಇವನಿಗೆ ಮದುವೆ ಆಗಬೇಕಾದಂಥ ಹುಡುಗಿನೇ ನೋಡು ಹಿಂಗೆ ಮಾಡಿಬಿಟ್ಲು ಅಂತ. ಅಂತಂದರೆ ಇದೇ ಏನಾದರೂ ಹೆಣ್ಮಗು ಮಾಡಿಬಿಟ್ಟಿದ್ರೆ ಆ ಸಮಯದಲ್ಲಿ ಎಲ್ಲ ಸಂಘಟನೆಗಳು ಅಯ್ಯೋಯ್ಯೋ ಹೆಣ್ಣಿಗೆ ಅನ್ಯಾಯ ಆಗೋಗ್ಬಿಡ್ತು, ಹೆಣ್ಣಿಗೆ ಅನ್ಯಾಯ ಆಗೋಗ್ಬಿಟ್ಟಿದೆ, ಇಲ್ಲಿ ಎಲ್ಲ ಸಂಘಟನೆಗಳು ಬರೋದೇನೋ, ಜೀವಾಂಶ ಕೊಡೋದೇನೋ, ಎಷ್ಟು ಕೊಡಲೇಬೇಕು, ಕೋಟಿಗಟ್ಟಲೆ ಕೊಡಲೇಬೇಕು ನೀವು, ಹೀಗೆ ಮಾಡಿದ್ರೆ ಹೇಗೆ, ಸಮಾಜದಲ್ಲಿ ಯಾವ ರೀತಿ ಸಂದೇಶವನ್ನು ಸಾರಕ್ಕೆ ಹೋಗ್ತಾ ಇದ್ದಾರೆ ಅಂತ ಎಲ್ಲರೂ ಕೂಡ ಮಾತಾಡ್ತಾ ಇದ್ರು. ಅಂದರೆ ಈ ಗಂಡಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಯಾರೂ ಕೂಡ ಬರೋದಿಲ್ಲ ಇಲ್ಲಿ. ಹೌದಾ, ಆಗಿದೆಯಾ, ಆಯ್ತಮ್ಮ, ನೀನು ಮದುವೆ ಆದೆ, ಅವರು ಕೂಡ ಮದುವೆ ಆಗಬೇಕಾಗಿತ್ತು, ಆದರೆ ಈಗ ಹೆಣ್ಣು ಕೊಡೋರು ಯಾರು? ಬೇಕಲ್ಲ, ಅವ್ರಿಗೂ ಕೂಡ ಜೀವಾಂಶ ಬೇಕಲ್ಲ, ಮಾಡಿರುವಂಥ ಖರ್ಚು ಕೂಡ ಕಟ್ಟಬೇಕಲ್ಲ. ಈಗ ಅವರ ತಂದೆ ತಾಯಿ ಅದೇನು ಕನಸುಗಳು ಕಂಡಿದ್ರಿ? ಶಿಕ್ಷಕ ಅನ್ನುವಂಥದ್ದು ಒಂದು ಕಡೆ ಗೊತ್ತಾಗ್ತಾ ಇದೆ,
ಶಿಕ್ಷಕರು ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿರ್ತಾರೆ, ಅದೆಷ್ಟೋ ವಿದ್ಯಾರ್ಥಿಗಳ ಬಾಳಲ್ಲಿ ಬೆಳಕಾಗಿರ್ತಾರೆ. ಆದರೆ ಅದೇ ಶಿಕ್ಷಕನ ಬಾಳಲ್ಲಿ ಕತ್ಲಾಗ್ಬಿಡ್ತಲ್ಲ, ದೀಪ ಆರೋಗ್ಬಿಡ್ತಲ್ಲ. ಫೋನ್ ಬಂದಾದ್ಮೇಲೆ ಮದುವೆ ಬೇಡ, ನನಗೆ ಇಷ್ಟ ಆಗ್ತಿಲ್ಲ, ಭಯ ಆಗ್ತಿದೆ. ನಾನು ಒಂದು 5 ನಿಮಿಷ ಮತ್ತೆ ಹುಡುಗಿ ರೂಮಿಗೆ ಹೋದ್ರು ಮಾತಾಡಿದ್ರೆ ಯಾರು ಫೋನ್ ಬಂತು? ಹುಡುಗಿಗೆ ಫೋನ್ ಬಂದಾದ್ಮೇಲೆ ಮಾತಾಡೋಕ್ಕೆ ನನಗೆ ಭಯ ಆಗ್ತಿದೆ. ನನಗೆ ಹೋಗ್ಬಿಟ್ಟು ಫೋನಲ್ಲಿ ಹುಡುಗಿ ಮಾತಾಡಿದ್ರೆ ಮದುವೆ ಬೇಡ, ನನಗೆ ಬೇಡ, ಭಯ ಆಗ್ತಿದೆ, ನಮ್ಮ ಅಪ್ಪ ಅಮ್ಮ ಬಿಟ್ಟು ಹೋಗೋಣ ಅಂತ. ಯಾರು ಹಂಗೆ ಹೇಳ್ತಿರೋದು? ಹುಡುಗಿ ಹೆಸರೇನು? ಹುಡುಗಿ ಹೆಸರು ಮದುವೆ ಇನ್ನೇನು ಮುಹೂರ್ತ ಆಗೋ ಟೈಮ್ಗೆ ಅಂತ ನೋಡ್ತಾಳೆ, ಇನ್ನೇನು ತಾಳಿ ಕಟ್ಟಬೇಕು ಅಷ್ಟೇ. ಯಾಕೆ ಬೇಡ ಅಂತಿದ್ದಾರೆ ಈಗ ನಿಮ್ಗೆ ಗೊತ್ತಿದ್ದಂಗೆ? ಇವಾಗೇನೋ ಬೇರೆ ಹುಡುಗನ ಇಷ್ಟಪಟ್ಟಿದ್ದಾರೆ ಅಂತ. ಮೊದಲೇ ಹೇಳ್ಬೇಕಿತ್ತಲ್ವಾ? ಹುಡುಗ ಬೇರೆ ಕ್ಯಾಸ್ಟ್ ಆಗ್ತದೆ. ಸ್ವಲ್ಪ ಹಿಂಗೆ ಅಂದ್ಲು. ನಾನು ಪಕ್ಕದಲ್ಲಿದ್ದನಿಗೆ ಹೇಳಿದೆ, ಇದು ಯಾಕೆ ಎಡವಟ್ಟೈತೆ ನೋಡು ಅಂತ. ಹಂಗಂದು 3 ಸೆಕೆಂಡು ಫುಲ್ ಕತ್ತಾಳಾಡಿಸಿದ್ದು. ಬೇಡ ಅಂತ, ಅಕ್ಕಲ ಅಂತ. ಹಾಂ, ಹುಡುಗ ನೀಟಾಗಿ ಕೇಳಿದೆ. ಅವು ಪಾಪ ಕಣ್ಣೀರು ಹಾಕ್ಬಿಟ್ಟ. ಕೇಳಿ ಆಮೇಲೆ ಬಿಲ್ಕುಲ್ ಬೇಡ ಅಂತ ಹುಡುಗಿ ಇದು ಮಾಡಿದ್ಲು. ಆಮೇಲೆ ಇನ್ನು ಶುರು ಆಯ್ತು ಜಾಲಿ. ಹುಡುಗಿ ಏನೋ ಬೇರೆ ಲವ್ ಅಂತೆ. ಹಂಗಾಗಿ ಅದು ಮೊದಲೇ ಹೇಳ್ಬೋದಾಯ್ತು. ಈಗ ಅವ್ರ ಅಪ್ಪ ಅವನು ಜೀವ ಬೆರ್ಚಿಗೆ ಸುಟ್ಟು ಹಾಕಿದ್ಲು. ಹಾಂ, ಅವ್ರ ಅಪ್ಪ ಅವನು ಈಗ ಜೀವ ಬೆರ್ಚಿಗೆ ಸುಟ್ಟು ಹಾಕಿದ್ಲು. ಈಗ ಭಾರಿ ಒಳ್ಳೆ ಹುಡುಗ ಇವನು, ಮಾಸ್ಟ್ರು, ಭಾರಿ ಒಳ್ಳೆ ಹುಡುಗ. ಇನ್ನೇನು ಕಟ್ಟಬೇಕು, ಒಂದು ಚೂರು ಕತ್ತು ಅಳ್ಳಾಡ್ಸಿದ್ಲು. 2 ಸೆಕೆಂಡು ಅಕ್ಕೆ ಎಲ್ಲ ಅಂದ್ಲು. ಅವ್ರ ಮನೆಯವ್ರ ಪಾಪ ಖಾಲಿ ಬಿದ್ದು ಕೇಳ್ಕೊಂಡ್ರು. ಏನು ಮಾಡ್ಯಾರೋ ಅವಳು ಒಪ್ಪನಿಲ್ಲ. ಹುಡುಗಿ ಅದು ನಮಗೆ ಗೊತ್ತಿಲ್ಲ. ಓದಿರ್ಬೋದು, ಅದು ನಮಗೆ ಗೊತ್ತಿಲ್ಲ. ಹುಡುಗ ಮಾಸ್ಟ್ರು. ಈಗ ಕಿತ್ತೋಯ್ತು, ಕ್ಯಾನ್ಸಲ್ ಆಯಿತು. ಈಗೇನ ಟೇಷನಿಗೆ ಕರ್ಕೊಯಾರ ಹುಡುಗಿಯ. ಇನ್ನೊಂದು ಈಗ ಇವರು 2 ಕಡೆನೂ ಖರ್ಚ್ಬಿಟ್ಟು ಅದೇನು ಮಾಡ್ತಾರೆ ನೋಡ್ಬೇಕು. ಎಲ್ಲ ರೆಡಿ, ಎಲ್ಲ ಫುಲ್ ರೆಡಿ ಐತಿ, ಎಲ್ಲ ವೇಸ್ಟ್. ಹಾಂ, ಶಾಸ್ತ್ರ ಇನ್ನೇನು ಮುಂಚೆ ಸ್ವಲ್ಪ ಇದು ಮಾಡಿ ತಾಳಿ ಕಟ್ಟಿಸ್ಬೇಕು, ಅಷ್ಟೊತ್ತಿಗೆ ಕ್ಲೋಸು. ಒಂದು ಚೂರು ಯಾರಿಗೂ ಬಾಯ್ಬಿಟ್ಟಿಲ್ಲ. ಅದು ಗೊತ್ತೇ ಇಲ್ಲ. ತಾಳಿ ತಗೊಬಂದಾಗಲೇ ಗೊತ್ತಾಯ್ತು. ಒಂಚೂರು ಕತ್ತು ಅಳ್ಳಾಡಿಸ್ತಿದ್ದಂಗೆ ಸ್ಟಾಪ್ ಆಗಲೇ. ಹುಡುಗಿ ಬಿಲ್ಕುಲ್ ಒಪ್ಪನಿಲ್ಲ. ಹುಡುಗಿ ಮನೆಯವರ ಅವ್ರು ಏನು ಮಾಡ್ತಾರೆ ಪಾಪ, ಅಳ್ತಾವ್ರೆ. ಇನ್ನು ಹುಡುಗ ಮನೆಯವರು ಪಾಪ ಇನ್ನು ಇಷ್ಟು ಈಗಲೇ ಹಿಂಗಾದ್ರು ತಾಳಿ ಕಟ್ಟಿದ ಮೇಲೆ ಇದ್ದರೆ ಅವ್ರ ಮನೆ ಉಳಿಯೋದ? ಒಳ್ಳೇದಾಯ್ತು. ಇದ್ರ ಬದಲು ಒಂದು ನೆನ್ನೆ ಮೊನ್ನೆ ಹತ್ರ ಹೋಗ್ಬಿಟ್ಟಿದ್ರೆ ಇನ್ನೂ ಒಳ್ಳೇದಾಗೋದು. ಅವ್ರಿಗೂ ತೊಂದರೆ ಆತನಲ್ಲ, ಇವ್ರಿಗೂ ತೊಂದರೆ ಆತನಲ್ಲ. ಯಾರು ಇದಕ್ಕೆ ಕಾರಣ? ಆ 100 ಜನ ಮದುವೆಗೆ ಬಂದವ್ರ ಕಾರಣನ? ಅಲ್ಲಮ್ಮ, ಓಡಾಡಿದೀಯಾ, ಶಾಪಿಂಗ್ ಮಾಡಿದೀಯಾ, ಎಲ್ಲ ಕೂಡ ಮಾಡಿದೀಯಾ, ಶಾಸ್ತ್ರ ಸಂಪೂರ್ಣ ಕೂಡ ಮುಗಿದಿದೆ, ಇನ್ನೇನು ತಾಳಿ ಕಟ್ಟಬೇಕು. ಎಷ್ಟು ದಿನ ಹೇಳಲಾರ್ದು ತಾಳಿ ಕಟ್ಟೋ ಸಮಯದಲ್ಲೇ ನಿನಗೆ ಪ್ರಿಯಕರ ನೆನಪು ಬಂದ್ಬಿಟ್ಟ? ಏನ್ರಿ ಇದು? ಈ ರೀತಿ ಆದರೆ ಏನು ಹೇಳ್ಬೇಕು ಹೇಳಿ? ಅದೆಷ್ಟು ಆ ಹೆಣ್ಣಿನ ತಂದೆ ತಾಯಿ ಅದೇನು ಕನಸುಗಳು ಕಂಡಿದ್ರು, ನನ್ನ ಮಗಳು ಮದುವೆ ಆಗಿ ಹೋಗ್ತಾ ಇದ್ದಾಳೆ, ಸಂಸಾರ ಚೆನ್ನಾಗಿ ಮಾಡ್ತಾಳೆ, ನನ್ನ ಹೆಮ್ಮೆ ಹೆಸರನ್ನು ತರ್ತಾಳೆ ಅಂತ ಆ ತಂದೆ ತಾಯಿ ಹೆಮ್ಮೆಯಿಂದ ಗರ್ವದಿಂದ ಓಡಾಡ್ತಾ ಇರ್ತಾರೆ. ಆದರೆ ಆ ತಂದೆ ತಾಯಿಯೂ ಕೂಡ ಈಗ ಊರಲ್ಲಿ ಮುಖ ಮುಚ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಮಾಡಿಬಿಟ್ಟಲ್ಲಮ್ಮ ನೀನು. ಆ ವಿಡಿಯೋಗಳನ್ನು ನೋಡಿದಾಗ, ಆ ಫೋಟೋಗಳನ್ನು ನೋಡಿದಾಗ, ಆ ಫೋಟೋ ಶೂಟ್ ಸಂದರ್ಭದಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಆ ಕುಟುಂಬ ನೋಡ್ರಿ, ಎಷ್ಟು ಸುಂದರವಾಗಿ ಎಲ್ಲ ಕಾರ್ಯಕ್ರಮದಲ್ಲಿ ಓಡಾಡ್ತಾ ಇದೆ. ಅಲ್ಲಿ ಬಂಧುಗಳು ಎಲ್ಲ ಕೂಡ ಓಡಾಡ್ತಾ ಇದ್ದಾರೆ. ಅರಿಶಿಣ, ಅದು ಇದು, ಚಂದುಳ್ಳ ಚೆಲುವೆ ಅಂತ ಒಳ್ಳೆ ಬಂಗಾರದ ರೀತಿಯಾಗಿ ಒಂದು ಸೀರೆಯನ್ನು ಉಟ್ಕೊಂಡು ಚೆನ್ನಾಗಿ ಕಾಣ್ತಾ ಇದೆಯಮ್ಮ. ಆದರೆ ಆ ಮನಸ್ಸಿನಲ್ಲಿ ಇತ್ತಲ್ಲ, ಒಂದು ಕ್ಷಣ ಕೂಡ ಯೋಚನೆ ಮಾಡಲಿಲ್ವಾ ನಿನ್ನ ತಂದೆ ಬಗ್ಗೆ, ನಿನ್ನ ತಾಯಿ ಬಗ್ಗೆ? ಅಯ್ಯೋ, ನನ್ನ ಕುಟುಂಬಕ್ಕೆ ಏನಾಗಿ ಹೋಗ್ಬಿಡುತ್ತೋ, ನನ್ನ ಕುಟುಂಬದ ಮರ್ಯಾದೆ ಏನಾಗಿ ಹೋಗ್ಬಿಡುತ್ತೋ. ಕೊನೆಗೂ ಕೂಡ ನಿನ್ನ ಪ್ರೀತಿಯನ್ನು ಸಾಧಿಸಿಬಿಟ್ಟಲ್ಲ ಇಲ್ಲಿ ಆ ತಂದೆ ತಾಯಿ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಸಾಕಷ್ಟು ಮಕ್ಕಳು ಇದ್ದಾರೆ ರೀ, ತಂದೆ ತಾಯಿ ತೋರಿಸಿದಂಥ ಗಂಡನನ್ನೇ ಮದುವೆ ಆಗಬೇಕು, ನನ್ನ ತಂದೆ ತಾಯಿಯ ಮರ್ಯಾದೆ ಉಳಿಸ್ಬೇಕು ಅಂತ ಅದೆಷ್ಟೋ ಮಕ್ಕಳು ತುದಿಗಾಲಲ್ಲಿದ್ದಾರೆ. ಆದರೆ ಕೆಲವೊಂದಿಷ್ಟು ಮಕ್ಕಳನ್ನು ನೋಡಿದಂಥ ಸಂದರ್ಭದಲ್ಲಿ ನಮ್ಗೆ ಅನಿಸುತ್ತೆ, ಎಂತಿಂಥವ್ರು ಇದ್ದಾರಪ್ಪ ಇವರು.
ನಿನ್ನೆಯಿಂದ ಇಡೀ ಇದೇ ವಿಚಾರ ಚರ್ಚೆ, ಎಲ್ಲ ಕಡೆ ಇದೇ ಚರ್ಚೆ. ಎಲ್ಲರೂ ಕೂಡ ಹೆಣ್ಣಿನ ಪರವಾಗಿ ಒಂದಿಷ್ಟು ಮಾತಾಡ್ತಾ ಇದ್ದಾರೆ, ಕೆಲವೊಂದಿಷ್ಟು ಜನ ಕಮೆಂಟಲ್ಲಿ ಮಾತಾಡ್ತಾ ಇದ್ದಾರೆ. ಏನು ಗುರು, ಈಗ ಗಂಡಿನ ಬಗ್ಗೆ ಯಾರು ಕೂಡ ಧ್ವನಿ ಎತ್ತೋರಿಲ್ವಾ? ಗಂಡಿನ ಬಗ್ಗೆ ಗಂಡಿಗೆ ಸಮಾಜದಲ್ಲಿ ಮರ್ಯಾದೆನೇ ಇಲ್ವಾ? ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾದಂಥ ಒಂದು ವ್ಯವಸ್ಥೆ, ಪ್ರತ್ಯೇಕವಾದಂಥ ಪೊಲೀಸ್ ಠಾಣೆ ಗಂಡು ಮಕ್ಕಳಿಗಿದೆ ಏನ್ರಿ? ಇದೆಯಾ ಗಂಡು ಮಕ್ಕಳಿಗೆ? ಇಲ್ವೇ ಇಲ್ಲ. ಇದೇ ಗಂಡ್ಮಗ ಮಾಡಿದೆ ಅಂತಂದರೆ ಇಷ್ಟೊತ್ತಿಗೆ ಅವನಿಗೆ ಅದೇನು ಕೇಳೋಕ್ಕೆ ಹೋಗ್ಬಿಡಿ, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಮಹಿಳಾ ಸಂಘಟನೆಗಳಾಗಿರ್ಬೋದು, ಮಹಿಳಾ ಆಯೋಗ ಆಗಿರ್ಬೋದು, ಎಲ್ಲರೂ ಕೂಡ ಹಿಂಗೆ ದೌಡಾಯಿಸ್ತಾ ಇದ್ರು ಅಂತಂದರೆ ಒಳ್ಳೆ ಸಿನಿಮಾ ರೀತಿಯಾಗಿ ಮಾಡಿಬಿಡ್ತಿದ್ರು. ಆದರೆ ಇಲ್ಲಿ ಗಂಡಿಗೆ ಅವಮಾನ ಆಗಿದೆ, ಗಂಡಿಗೆ ಅನ್ಯಾಯ ಆಗಿದೆ, ಯಾರೂ ಕೂಡ ಧ್ವನಿ ಎತ್ತೋದಿಲ್ಲ. ಇಂಥ ಪರಿಸ್ಥಿತಿ ಸಮಾಜದಲ್ಲಿ. ಅದಕ್ಕೆಲ್ಲ ಹೇಳೋದು, ಒಂದು ಕಣ್ಣಿಗೆ ಬೆಣ್ಣೆ, ಇನ್ನು ಮತ್ತೊಂದು ಕಣ್ಣಿಗೆ ಸುಣ್ಣ ಅಂತ ಹೇಳ್ತಾರಲ್ಲ, ಇದೇ ವಿಚಾರಕ್ಕೆ ಹೇಳ್ತಾರೆ. ಸುಮ್ಮನೆ ಹೇಳೋದಿಲ್ಲ ಎಲ್ಲರೂ ಕೂಡ. ಹಾಸನದಲ್ಲಿ ನಡೆದಿರುವಂಥ ಒಂದು ಘಟನೆ ಆಯಿತು. ಸಾಯಂಕಾಲ ಅದ್ಭುತವಾದಂಥ ಮದುವೆ ಆದರು, ಭಾಳ ಸರಳವಾದಂಥ ಮದುವೆ, ತುಂಬ ಖುಷಿ ಆಯಿತು. ಚೆನ್ನಾಗಿರಿ. ಆದರೆ ಮದುವೆ ಮಾಡೋಕ್ಕಿಂತ ಮುಂಚೆ, ಮದುವೆ ಆಗೋಕ್ಕಿಂತ ಮುಂಚೆ ಏನಾದರೂ ಇದ್ದರೆ ಕುಟುಂಬದವರಿಗೆ ಹಾಗೆ ಆ ವರನಿಗೆ ತಿಳಿಸಿ. ಯಾಕಂದರೆ ಮರ್ಯಾದಾದರೂ ಉಳಿಯುತ್ತೆ. ಅಥವಾ ನಿಮ್ಮ ಜೀವಾಂಶವನ್ನು ಕೋಟಿ ಕೊಟ್ಟಂಥ ಸಂದರ್ಭದಲ್ಲಿ ಈ ರೀತಿ ಕೈ ಹಾಕೋದಕ್ಕೆ ಯಾರೂ ಕೂಡ ಮುಂದೆ ಬರೋದಿಲ್ಲ. ಈ ರೀತಿಯಾದಂಥ ಒಂದಿಷ್ಟು ರೂಲ್ಸ್ಗಳನ್ನು ಮಾಡಬೇಕು ಈಗ, ಅಂದಾಗ ನಡೆಯುತ್ತೆ. ಇಲ್ಲ ಅಂತಂದರೆ ಎಲ್ಲರೂ ಕೂಡ ಇದೇ ಸಾಮಾನ್ಯವಾಗಿ ಮಾಡ್ಕೊಂಡ್ಬಿಡ್ತಾರೆ. ಹೆಣ್ಣು ಮಾಡಿದ್ರೆ ನಡೆದೋಗ್ಬಿಡುತ್ತೆ, ಗಂಡು ಮಾಡಿದ್ರೆ ನಡೆಯೋದಿಲ್ಲ. ಇಲ್ಲಿ ಗಂಡು ಮಾಡಿದರೆ ಅದು ಏನೋ ದೊಡ್ಡ ಕಲ್ಲೋಲ ಆಗಿಬಿಡ್ತಿತ್ತು. ಇಡೀ ಹಾಸನದ DC ಗೀಸಿ SP ಯಾರ್ಯಾರು ಇದ್ದಾರೆ ಎಲ್ಲರೂ ಕೂಡ ಬಂದುಬಿಡ್ತಿದ್ರು. ಅಯ್ಯೋಯ್ಯೋ ಏನ್ರಿ ಅನ್ಯಾಯ, ಹಿಂಗೆ ಮಾಡಿಬಿಟ್ಟಲ್ಲ ಗಂಡ ಹುಡುಗ, ಅಯ್ಯೋ ವರ, ಹಿಂಗಂದ್ಬಿಡ್ತಿದ್ರು. ಆದರೆ ಹೆಣ್ಮಗು ಮಾಡಿದರೆ ಏನು ಮಾಡೋಕ್ಕಾಗಲ್ಲ. ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ, ಗಂಡು ಮಕ್ಕಳಿಗೆ ಒಂದು ನ್ಯಾಯ. ಸಮಾಜದಲ್ಲಿ ಹೀಗೆ ಹೋಗ್ತಾ ಇದ್ದರೆ ಭಾಳಷ್ಟು ಅನ್ಯಾಯಗಳು, ದೌರ್ಜನ್ಯಗಳು. ನೋಡಿ, ಆ ಕುಟುಂಬವೂ ಕೂಡ ಹೇಳ್ತಾ ಇತ್ತು, ಆಯಿತು ಬಿಡಿ, ನಮ್ಮಿಂದ ತಪ್ಪಾಗಿದೆ, ಕ್ಷಮೆ ಕೇಳ್ತೀವಿ, ಅದು ಏನಿದೆ ಎಲ್ಲವೂ ಕೂಡ ನಾವು ದುಡ್ಡು ಕೊಡ್ತೀವಿ ಅಂತ. ದುಡ್ಡು ಕೊಟ್ಟರೆ ಆಗೋತು ಏನ್ರಿ? ಹೋಗಿರುವಂಥ ಮರ್ಯಾದೆ ಬರುತ್ತಾ ವಾಪಸ್ಸು? ಇಡೀ 4 ಸಮಾಜದಲ್ಲಿ ತಲೆ ಎತ್ತಿ ಬದುಕುವಂಥ ಕುಟುಂಬಗಳಿರ್ತವೆ. ಆ ಕುಟುಂಬದಲ್ಲಿ ಅವ್ರದ್ದೇ ಆದಂಥ ಘನತೆ, ಗೌರವ ಕಾಪಾಡಿಕೊಂಡು ಹೋಗಿರ್ತಾರೆ. ತಲೆಯಾಂತರದಿಂದ ಅವರ ಮನೆತನಗಳಿಂದ ಒಂದು ಹೆಸರುಗಳನ್ನು ಬಂದಿರುತ್ತೆ. ಆ ಮನೆತನದ ಹೆಸರು ಸಂಪೂರ್ಣವಾಗಿ ಹಾಳಾಗಿ ಹೋಗ್ಬಿಡುತ್ತಲ್ರಿ. ಇದೇ ರೀತಿ ಜೀವನ. ನೋಡಿ, ಇನ್ನಾದರೂ ಕೂಡ ಯಾರಾದರೂ ಈ ರೀತಿಯ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದರೆ, ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ, ಎಲ್ಲ ಸುದ್ದಿ ಮಾಧ್ಯಮಗಳಲ್ಲಿ ನಾವು ಬರ್ತೀವಿ ಅನ್ನುವಂಥ ಒಂದು ಕಾರಣದಿಂದಾಗಿ ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಮಾಡೋದಾದರೆ ಮೊದಲೇ ಹೇಳಿ, ಮದುವೆ ಆಗೋಕ್ಕಿಂತ ಮುಂಚೆನೇ ಹೇಳಿ, ಬೇಡಪ್ಪ ನಾನು ಬೇರೆಯವನ ಜೊತೆ ಪ್ರೀತಿ ಮಾಡ್ತಾ ಇದ್ದೀನಿ, ಅವನ ಜೊತೆನೇ ನಾನು ಸಂಸಾರವನ್ನು ಮಾಡಬೇಕು, ಬೆಳಗಬೇಕು ಅಂತ ಅಂತೀನಿ ಅಂತ ಮೊದಲೇ ಹೇಳಿಬಿಡಿ. ಬೇಡವೇ ಬೇಡ, ಈ ತಲೆನೇ ಬೇಡ. ಆ ವರನಿಗೂ ಕೂಡ ಗೊತ್ತಾಗುತ್ತೆ, ಆಯ್ತಪ್ಪ ಮೊದಲೇ ಹೇಳಿದ್ದಕ್ಕೆ ಮರ್ಯಾದೆ ಉಳಿತು ಅನ್ನುವಂಥ ಕಾರಣದಿಂದಾಗಿ ಕೇವಲ ಒಂದು 4 ಜನಕ್ಕೆ ಗೊತ್ತಾಗಿದ್ರೆ ಸಾಕು, ಇಡೀ ರಾಜ್ಯಕ್ಕೆ ಗೊತ್ತಾಗುವ ಹಾಗೆ ಮಾಡುವಂಥದ್ದು ದೊಡ್ಡ ಗನಂದಾರಿ ಕೆಲಸ ಅಲ್ಲ ಅದು. ಓಕೆ, ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,